ನಮಸ್ಕಾರ. ದಸ್ಕತ್ ಸಿನಿಮಾದ ಬಗ್ಗೆ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಮಾತಾಡಿದ್ರು. ಇದು ನನ್ನ ನಾಯಕ ನಟನಾಗಿ ಕನ್ನಡ ಸಿನಿಮಾದಲ್ಲಿ ಮೊದಲ ಸಿನಿಮಾ. ಇದು ಒಂದೊಳ್ಳೆ ಹಳ್ಳಿಯ ಸೊಗಡನ್ನು ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಿದ್ದೀವಿ. ಹಾಗೆಯೇ ಇದೇ ಬರುವ ನಮ್ಮ ನೆಕ್ಸ್ಟ್ ಮಂತ್ ಮೇ 9ಕ್ಕೆ ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ. ಎಲ್ಲರೂ ಕೂಡ ಈ ಮುಖ್ಯ ಎಲ್ಲರೂ ಕೂಡ ವಿನಂತಿ ಮಾಡೋದು ನಾನು ಇಷ್ಟೇ, ಎಲ್ಲರೂ ಕೂಡ ಬಂದು ನಮ್ಮ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಹರಸಿ ಮತ್ತೆ ಆಶೀರ್ವದಿಸಿ ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ತುಳುವಲ್ಲಿ ನಾನು 3 ಸಿನಿಮಾ ಮಾಡಿದ್ದೀನಿ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅಲ್ಲಿ ಸಿನಿಮಾ ನೋಡಿ ಹೊರಗೆ ಬಂದ ತಕ್ಷಣ ಜನರೆಲ್ಲರೂ ಕೂಡ ಶೇಖರ ಪಾತ್ರ ಮಾಡಿದವರು ಯಾರು ಅಂತ ಹುಡುಕ್ತಾ ಇದ್ರು. ಆ ಸ್ಕ್ರೀನಲ್ಲಿರುವಂಥ ಅಲ್ಲಿರುವಂಥ ಶೇಖರನೇ ಬೇರೆ, ಇಲ್ಲಿರುವಂಥ ನಾನು ಬೇರೆನೆ. ಇಲ್ಲಿ ದೀಕ್ಷಿತ್ ನೋಡಿದ್ರೆ ಅಲ್ಲಿ ಬೇರೆ ಶೇಖರ್ನ ನೋಡ್ತೀರಿ. ಹಾಗೆ ಎಲ್ಲ ಹೊರಗೆ ಬಂದವರು ಶೇಖರನ್ನು ಹುಡುಕ್ತಾ ಇದ್ರು. ಆ ಪಾತ್ರದ ಬಗ್ಗೆ ಎಲ್ಲರೂ ಕೂಡ ಹೊಗಳ್ತಾ ಇದ್ರು. ತುಂಬಾ ಖುಷಿ ಆಯ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಕನ್ನಡ ಸೀರಿಯಲ್ಸ್ ಮಾಡ್ತಿದ್ದೆ, ಆಮೇಲೆ ಕನ್ನಡ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರನ ಮಾಡ್ತಿದ್ದೆ. ತುಳು ಸಿನಿಮಾ ದಸ್ಕತ್ ಮಾಡ್ಬೇಕಾದ್ರೆ ಅದು ನನ್ನ ಮೊದಲನೇ ಸಿನಿಮಾ. ಹಾಗೆ ಕನ್ನಡದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಿರುವಂಥ ಸಿನಿಮಾ ಅಂದರೆ ಇದು ಮೊದಲನೇ ಸಿನಿಮಾನೇ. ಮೇ 9ಕ್ಕೆ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಈ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಒಂದು ಹಳ್ಳಿ ಹುಡುಗಿ ಪಾತ್ರನ ಮಾಡಿದ್ದೀನಿ. ಹಾಗೆ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಲವ್ ಸ್ಟೋರಿ ಇದ್ರಲ್ಲಿ ಬರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ತುಳುನಲ್ಲಿ ರಿಲೀಸ್ ಆಗಿ ಅಲ್ಲಿ ಅದು ಒಂದು 3ನೇ ಪ್ಲೇಸ್ನ ತೊಗೊಂಡಿತ್ತು ಅನ್ನೋ ನ್ಯೂಸು. ಬಟ್ ನಾನು ಸಿನಿಮಾ ನೋಡಿರಲಿಲ್ಲ ಅಲ್ಲಿ. ಯಾವಾಗಿದು ನನ್ನ ಹತ್ರ ಬಂತು ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಕನ್ನಡದಲ್ಲಿ ಸಿನಿಮಾ ತೊಗೊಂಬರ್ಬೇಕು ಅಂದಾಗ ನಾನು ಒಂದು ಸತಿ ಸಿನಿಮಾ ನೋಡಬೇಕು ಕನ್ನಡದಲ್ಲಿ ಅಂದರೆ ಅದ್ರದ್ದು ಒಂದು ಶೋನ ನನಗೆ ಆರ್ಗನೈಸ್ ಮಾಡಿ ತೋರಿಸಿದ್ರು. ಅದು ನೋಡಿದಾಗ ನನಗನ್ಸಿದ್ದು ಅದು ಬರೀ ಕನ್ನಡ ಕಂಟೆಂಟ್ ಅಂತ ಅಲ್ಲ, ತುಳು ಕಂಟೆಂಟ್ ಅಂತಲ್ಲ. ಆ ಕಂಟೆಂಟು ಇಡೀ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋವಂಥ ಕಂಟೆಂಟ್. ನಮ್ಮ ಕರಾವಳಿ ಪ್ರದೇಶದ ಭಾಷೆ ಆಗಿರೋದ್ರಿಂದ ಆ ದಸ್ಕತ್ ಅನ್ನೋ ಹೆಸರಿಟ್ಟಿದ್ದಾರೆ. ಬಿಟ್ಟರೆ ಒಂದು ಹಳ್ಳಿನಲ್ಲಿ ಒಂದು ಸಹಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ಆ ದಸ್ಕತ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದರಿಂದ ಎಷ್ಟು ಕರಪ್ಟ್ ಆಗಿರ್ತಾರೆ ಮತ್ತು ಜನ ಅದರಿಂದ ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ. ಎಷ್ಟು ಚಿಕ್ಕ ಟಾಪಿಕ್ ಅದು, ಬಟ್ ಅದನ್ನ ಅಷ್ಟು ದೊಡ್ಡ ಆಂಗಲ್ ಅಲ್ಲಿ ಥಿಂಕ್ ಮಾಡಿರೋದೇ ದೊಡ್ಡ ವಿಷಯ. ಆಮೇಲೆ ಅದು ಕನ್ನಡಕ್ಕೆ ಬರಬೇಕು, ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ನೋಡಬೇಕು ಅನ್ನೋದು ಈ ಟೀಮ್ದು ಆಸೆ ಇತ್ತು. ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ, ತುಂಬಾ ಸೊಗಸಾಗೆ ಮಾಡಿದ್ದಾರೆ. ಎಲ್ಲೂ ನಿಮ್ಗೆ ಅದು ತುಳುವಿಂದ ಕನ್ನಡಕ್ಕೆ ಡಬ್ಬಾಗಿದೆ ಅಂತ ಅನ್ಸಲ್ಲ. ಆಮೇಲೆ ಜಗದೀಶ್ ಸರ್ ಕೇಳ್ದಂಗೆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅಂತ, ಕಾಂತಾರನ ಹೆಂಗೆ ಅಕ್ಸೆಪ್ಟ್ ಮಾಡಿದ್ರೋ ಅದೇ ತರ ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದ್ರೆ ಕಾಂತಾರಲ್ಲಿ ಇದ್ದಂತ ಭಾಷೆನೇ ಉಪಯೋಗ ಆಗಿರೋದು ಈ ಫಿಲಮ್ ಅಲ್ಲೂ, ಅಂದ್ರೆ ಕರಾವಳಿ ಪ್ರದೇಶದ ಕನ್ನಡ ಭಾಷೆನೇ ಯೂಸ್ ಆಗಿರೋದು. ಅದಾದ್ಮೇಲೆ ಏನ್ ಅನ್ಸ್ತು ನನಗೆ ಅಂದ್ರೆ ಅದರಲ್ಲಿ ನಟನೆ ಮಾಡಿರೋರು ಇದಾರಲ್ಲ ಅವರೆಲ್ಲ ಎಷ್ಟು ನೈಜವಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಆ ಸಿನಿಮಾ ನೋಡಾದ್ಮೇಲೆ ನಾನು ಜಗದೀಶ್ ಸರ್, ನಮ್ಮ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ ಜಗದೀಶ್ ಅವರು ಸಿನಿಮಾ ಮುಗಿದ ತಕ್ಷಣ ಕೇಳಿದ್ರು ಹೇಗೆ ಅನಿಸ್ತು ಅಂತ. ನಾನು ಅವ್ರನ್ನ ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಿದೆ. ಇಂಥ ಒಂದು ಸಿನಿಮಾನ ಕನ್ನಡಕ್ಕೆ ತಗೊಂಡ್ಬಂದ್ರಲ್ಲ ನೀವು, ಅದೇ ದೊಡ್ಡ ವಿಷಯ. ಯಾಕೆಂದ್ರೆ ಜನಕ್ಕೆ ಅವಕಾಶಗಳು ಸಿಗುತ್ತೆ ಅಂತ. ಆಮೇಲೆ ಎಷ್ಟೋ ಜನ ತುಳು ಭಾಷೆ ಮಾತಾಡೋವಂಥವ್ರನ್ನ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದವ್ರನ್ನ ಕೇಳಿದಾಗ ಅವ್ರು ನೋಡಿಲ್ಲ. ಸೊ ದೇ ಆರ್ ಆಲ್ಸೋ ಈಗರ್ ಟು ವಾಚ್ ಅಂತ ಅನಿಸ್ತು. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸಸ್ ಪ್ಲಸ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲೂ ತರುವಂತ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಎಷ್ಟು ಸ್ಕ್ರೀನ್ಸ್ ಅಲ್ಲಿ ತರಕಾಗುತ್ತೋ ಅಷ್ಟು ಸ್ಕ್ರೀನ್ಸ್ ಅಲ್ಲಿ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟು ಕೆಲಸ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದೇನು ಅಂದ್ರೆ ನಾನು ಯಾವಾಗ್ಲೂ ಹೇಳೋ ತರ ಅನ್ನದಾತ ಸುಖೀಭವ ಅಂತ, ಅವ್ರಿಗೆ ಒಳ್ಳೇದಾಗಬೇಕು. ಆ ಲಕ್ಷ್ಮೀ ದೇವಿ ಅವಳ ದಸ್ಕತ್ನ ಹಾಕಿ ಅವ್ರ ಬ್ಯಾಂಕ್ ಅಕೌಂಟ್ ತುಂಬಾ ತರ ಮಾಡ್ಲಿ ಅಂತ ಕೇಳ್ಕೊತೀನಿ. 100% ಸರ್. ಇದು ನಂದು ಕೂಡ ಆ್ಯಕ್ಚುಲಿ ಡೆಬ್ಯೂ ಮೂವಿ, ಮ್ಯೂಸಿಕ್ ಡೈರೆಕ್ಷನ್ ಇದರಲ್ಲಿ. ಸೊ ಈ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಾನು ಆಡಿಯೋ ಇಂಜಿನಿಯರ್ ಮಾಡ್ತಿದ್ದೆ ಮುಂಬೈಯಲ್ಲಿ. ಆ ಟೈಮಲ್ಲಿ ನನಗೆ ಅನಿಶಾಣ್ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಿದರು, ಒಂದು ಮೂವಿ ಇದೆ ಮಾಡಬೇಕಾಗ್ಬೋದು ಅಂತೇಳಿ. ಸೊ ಆ ಟೈಮಲ್ಲಿ ನಾನು ಅಂದರೆ ಕಾನ್ಫಿಡೆನ್ಸ್ ಇರಲಿಲ್ಲ ಇಷ್ಟು ದೊಡ್ಡ ಫುಲ್ ಫೀಚರ್ ಮೂವಿಯನ್ನು ಮಾಡಲಿಕ್ಕೆ ನನ್ನಿಂದ ಆಗ್ಬೋದು ಅಂತೇಳಿ. ಬಟ್ ಅವರ ಒಂದು ಕಾನ್ಫಿಡೆನ್ಸ್ ಮತ್ತೆ ಈ ದಸ್ಕತ್ ಟೀಮ್, ಫಸ್ಟ್ ಆಫ್ ಆಲ್ ಅದ್ಭುತವಾದ ಟೀಮ್, ಅವರಿಂದ ಕೂಡ ನನಗೆ ಆ್ಯಕ್ಚುಲಿ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು. ಹಾಗೆ ಎಲ್ಲರ ಸಪೋರ್ಟಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಸೊ ಮಚ್ ಅನೀಶ್, ಥ್ಯಾಂಕ್ ಯು.